ಈ ಒಂದು ಯುದ್ಧದಿಂದ ಈಗ ಬೆಂಗಳೂರಿಗೂ ಕೂಡ ಬಿಸಿ ತಟ್ಟಿದೆ. ಬೆಂಗಳೂರಿನಿಂದ ಹೊರಡಬೇಕಾಗಿದ್ದ 24 ವಿಮಾನಗಳು ಈಗ ರದ್ದು ಮಾಡಲಾಗಿದೆ. ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡೀತಾ ಇದೆ. ಇದು ಕೇವಲ ಆ ರಾಷ್ಟ್ರಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಅದರ ಎಫೆಕ್ಟ್ ಈಗ ಬೆಂಗಳೂರಿಗೂ ಕೂಡ ತಟ್ಟಿದೆ. ಬೆಂಗಳೂರಿನಿಂದ ಹೊರಡಬೇಕಾಗಿದ್ದ 24 ವಿಮಾನಗಳನ್ನ ಸದ್ಯಕ್ಕೆ ರದ್ದು ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಹೋಗಬೇಕಾಗಿದ್ದಂತಹ ವಿಮಾನಗಳು ಅರಬ್ ರಾಷ್ಟ್ರಗಳಿಗೆ ತೆರಳಬೇಕಾಗಿದ್ದ ಆಗಮಿಸಬೇಕಾಗಿದ್ದ 24 ಫ್ಲೈಟ್ಸ್ ಅನ್ನ ರದ್ದು ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿಯ ಏರ್ಪೋರ್ಟ್ ಅಲ್ಲಿ ವಿಮಾನ ರದ್ದು ಮಾಡಲಾಗಿದೆ. ಬೆಂಗಳೂರಿಗೂ ಕೂಡ ಈ ಒಂದು ಇರಾನ್ ಮತ್ತೆ ಇಸ್ರೇಲ್ ಯುದ್ಧದ ಬಿಸಿ ತಟ್ಟಿದೆ. ಬೆಂಗಳೂರಿನಿಂದ ಹೊರಡಬೇಕಾಗಿದ್ದ 24 ವಿಮಾನಗಳನ್ನ ಸದ್ಯಕ್ಕೆ ರದ್ದು ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಈ ಒಂದು ವಿಮಾನಗಳು ಹೋಗಬೇಕಾಗಿತ್ತು. ಅರಬ್ ರಾಷ್ಟ್ರಗಳಿಗೆ ತೆರಳಬೇಕಾಗಿದ್ದ ಜೊತೆಗೆ ಆಗಮಿಸಬೇಕಾಗಿದ್ದ 24 ಫ್ಲೈಟ್ ರದ್ದು ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿಯ ಏರ್ಪೋರ್ಟ್ ಅಲ್ಲಿ ಸದ್ಯಕ್ಕೆ ವಿಮಾನ ಹಾರಾಟವನ್ನ ಸ್ಥಗಿತ ಮಾಡಲಾಗಿದೆ. ಈ ಒಂದು ಇರಾನ್ ಮತ್ತೆ ಇಸ್ರೇಲ್ ಮತ್ತೆ ಅಮೆರಿಕ ಏನು ಈಗ ಜಂಟಿಯಾಗಿ ಈ ಒಂದು ಯುದ್ಧವನ್ನ ಮಾಡ್ತಾ ಇದ್ದಾರೆ, ಆ ಒಂದು ಯುದ್ಧದ ಎಫೆಕ್ಟ್ ಯಾವ ರೀತಿ ಇದೆ ಅಂತಂದ್ರೆ ನಮ್ಮ ಬೆಂಗಳೂರಿಗೂ ಕೂಡ ಒಂದು ಯುದ್ಧದ ಎಫೆಕ್ಟ್ ತಟ್ಟಿದೆ. ಈಗ ಬೆಂಗಳೂರಿನಿಂದ 24 ವಿಮಾನಗಳು ಹೊರಡಬೇಕಾಗಿತ್ತು, ಆದ್ರೆ ಆ ವಿಮಾನಗಳನ್ನ ಈಗ ಸ್ಥಗಿತ ಮಾಡಲಾಗಿದೆ. ವಿಮಾನ ಹಾರಾಟ ಇರೋದಿಲ್ಲ. ಇದರಿಂದ ಪ್ರಯಾಣಿಕರಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕೆಂತಂದ್ರೆ ಏಕಾಏಕಿ ವಿಮಾನ ಹಾರಾಟವನ್ನ ಸ್ಥಗಿತ ಮಾಡಿದ್ರೆ ಅದರಿಂದ ಮೊದಲಿಗೆ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ. ಸದ್ಯಕ್ಕೆ 24 ವಿಮಾನಗಳನ್ನ ರದ್ದು ಮಾಡಲಾಗಿದೆ. ಈಗ ಆಲ್ರೆಡಿ ಇರಾನ್ ಮತ್ತೆ ಇಸ್ರೇಲ್ ನಡುವೆ ದೊಡ್ಡ ಪ್ರಮಾಣದಲ್ಲಿ ಯುದ್ಧ ನಡೀತಾ ಇದೆ. ಅಮೆರಿಕ ಕೂಡ ಜಂಟಿಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗಬಾರದು. ಈ ಒಂದು ಯುದ್ಧ ಮಾಡುವಂತ ಸಂದರ್ಭದಲ್ಲಿ ಮೊದಲು ಯಾವುದೇ ಒಂದು ದೇಶದಲ್ಲೂ ಕೂಡ ಯುದ್ಧ ಮಾಡ್ತಾ ಇದ್ರೆ ಅದರ ಎಫೆಕ್ಟ್ ಯಾರಿಗೆ ತಟ್ಟುತ್ತೆ ಅಂತ ಅಂದ್ರೆ ಅಲ್ಲಿರುವಂತಹ ನಾಗರಿಕರಿಗೆ ಅದರ ಎಫೆಕ್ಟ್ ತಟ್ಟುತ್ತೆ. ಅದು ನೀವು ಕೂಡ ಗಮನಿಸಿರ್ಬೋದು. ಈಗ ಏನು ಇರಾನ್ ಮತ್ತೆ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ, ಈಗ ಒಂದು ಕ್ಷಿಪಣಿ ದಾಳಿ ಆಯಿತು ಅಥವಾ ಏನೇ ಒಂದು ದಾಳಿ ಆದ್ರೂ ಕೂಡ ಅಲ್ಲಿರುವಂತಹ ನಾಗರಿಕರು ಸಾವನ್ನಪ್ತಾ ಇದ್ದಾರೆ, ನಾಗರಿಕರಿಗೆ ತೊಂದರೆಗಳಾಗ್ತಾ ಇದೆ. ಇದು ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಅಂತ ಈಗ ನಮ್ಮ ಬೆಂಗಳೂರಿನಲ್ಲೂ ಕೂಡ ಈಗ ಏನು ಅರಬ್ ರಾಷ್ಟ್ರಗಳಿಗೆ ವಿಮಾನಗಳು ಹೋಗಬೇಕಾಗಿತ್ತು, ಆ ಎಲ್ಲಾ ವಿಮಾನಗಳನ್ನು ಕೂಡ ಈಗ ಸ್ಥಗಿತ ಮಾಡಲಾಗಿದೆ. ಜೊತೆಗೆ ಈಗ ಪ್ರಯಾಣಿಕರಿಗೂ ಕೂಡ ಕೆಲವೊಂದಿಷ್ಟು ಸೂಚನೆಯನ್ನ ಕೊಟ್ಟಿರ್ತಾರೆ. ಮುಂಚಿತವಾಗಿ ಪ್ರಯಾಣಿಕರಿಗೆ ಸೂಚನೆಯನ್ನ ಕೊಡಲೇಬೇಕಾಗುತ್ತೆ. ಈಗ ವಿಮಾನ ಹಾರಾಟಗಳನ್ನ ಏಕಾಏಕಿ ಸ್ಥಗಿತ ಮಾಡಿದ್ರು ಕೂಡ ಅಲ್ಲಿ ಎಷ್ಟೋ ಜನ ಪ್ರಯಾಣಿಕರು ಬರೋದ್ರಿಂದ ಅವರಿಗೆ ಉತ್ತರ ಕೊಡೋದು ಕೂಡ ಅಲ್ಲಿ ಒಂದು ಅವರ ಜವಾಬ್ದಾರಿ ಆಗಿರುತ್ತೆ. ಸದ್ಯಕ್ಕೆ ವಿಮಾನ ಹಾರಾಟವನ್ನ ರದ್ದು ಮಾಡಲಾಗಿದೆ. ಕೆಂಪೇಗೌಡ ಏರ್ಪೋರ್ಟ್ನಿಂದ ಏನು ವಿಮಾನಗಳು ಹೋಗಬೇಕಾಗಿತ್ತು ಆ ಎಲ್ಲ ವಿಮಾನಗಳು ಈಗ ರದ್ದು ಮಾಡಲಾಗಿದೆ. ಮುಖ್ಯವಾಗಿ ಅರಬ್ ರಾಷ್ಟ್ರಗಳಿಗೆ ಹೋಗುವಂತಹ ವಿಮಾನಗಳನ್ನೇ ರದ್ದು ಮಾಡಿರುವಂಥದ್ದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿ ಏನು ಏರ್ಪೋರ್ಟ್ ಇದೆ ಅಂದ್ರೆ ಕೆಂಪೇಗೌಡ ಏರ್ಪೋರ್ಟ್, ಅಲ್ಲಿ ವಿಮಾನ ಹಾರಾಟವನ್ನ ಸದ್ಯದ ಮಟ್ಟಿಗೆ ಯುದ್ಧ ಇರೋದ್ರಿಂದ ಸ್ಥಗಿತ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.